ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಮ್ಮ ಈ ಗುಡಿಯ ನೋಡಿರಣ್ಣ ಕಾರ್ಯಕ್ರಮ 100 ವಾರಗಳನ್ನು ಪೂರೈಸಿದೆ. ಅಂದರೆ ಶತಸಂಚಿಕೆಯನ್ನು ಆಚರಿಸ್ತಾ ಇದೆ. ಈ ಸಂದರ್ಭದಲ್ಲಿ ನಾನು ಈ ಗುಡಿಯ ನೋಡಿರಣ್ಣ ಕಾರ್ಯಕ್ರಮ ಹೇಗೆ ಹುಟ್ಟುಕೊಳ್ತು, ಹೇಗೆ ಇದು ಬೆಳೆದು ಬಂತು, ಯಾರ್ಯಾರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು, ಯಾರ್ಯಾರ ಸಹಕಾರ ಇದೆ, ಅದೆಲ್ಲವನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುವಂಥ ಅಭಿಲಾಷೆ ನನ್ನದು. ಹಾಗಾಗಿ ಸ್ಥೂಲವಾಗಿ ಈ ಗುಡಿ ಬೆಳೆದು ಬಂದ ಹಾದಿಯ ಬಗ್ಗೆ ಈ ಸಂಚಿಕೆಯಲ್ಲಿ ಪ್ರಸಾರ ಮಾಡೋದಕ್ಕೆ ಇಚ್ಛಿಸ್ತಾ ಇದ್ದೀನಿ. ಇಂಥದ್ದೊಂದು ಕಾರ್ಯಕ್ರಮ ಮಾಡಬೇಕು ಅನ್ನೋ ವಿಶೇಷ ಅಂಶಗಳನ್ನ ಅಳವಡಿಸ್ಕೊಂಡ್ವಿ. ಯಾತ್ರಿಕರಿಗೆ ಸಂಪೂರ್ಣ ಮಾಹಿತಿ ಸಿಗಬೇಕು ಅಂತ ಹೊರಡೋದ್ರಿಂದ ಹಿಡಿದು ಅಲ್ಲಿನ ಊಟದ ವ್ಯವಸ್ಥೆಯವರೆಗೆ ಎಲ್ಲ ಮಾಹಿತಿಯನ್ನ ಕಟ್ಟಿಕೊಡೋದು ಅಂತ ನಿರ್ಧಾರವಾಯಿತು. ನೀವು ಹಲವಾರು ಚಾನೆಲ್ಗಳಲ್ಲಿ ದೇವಸ್ಥಾನಗಳ ಬಗ್ಗೆ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನ ನೋಡ್ತಾ ಇರ್ತೀರಿ. ಆ ದೇವಸ್ಥಾನದ ಸುಂದರ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದಂತೆ ನಿಮಗೂ ಆ ದೇಗುಲಕ್ಕೆ ಹೋಗ್ಬೇಕು ಅಂತ ಅನ್ಸುತ್ತೆ, ಆ ದೇವಸ್ಥಾನಗಳ ಬಗ್ಗೆ ತಿಳಿದುಕೊಳ್ಬೇಕು ಅಂತ ಅನ್ಸುತ್ತೆ. ಆದರೆ ಅದ್ರ ಬಗ್ಗೆ ಮಾಹಿತಿ ಇರಲ್ಲ. ಹಾಗಾಗಿನೇ ನಾವು ಬರೀ ದೇವಸ್ಥಾನವನ್ನ ತೋರಿಸೋದು ಮಾತ್ರವಲ್ಲ, ದೇವಸ್ಥಾನಕ್ಕೆ ಹೋಗೋದು ಹೇಗೆ, ಅಲ್ಲಿನ ಐತಿಹ್ಯ ಏನು, ವಿಶೇಷತೆಗಳೇನು, ಆ ಎಲ್ಲ ಮಾಹಿತಿನ ಕೊಡುವಂತಹ ವಿಶೇಷವಾದಂತಹ ಕಾರ್ಯಕ್ರಮವನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಅದೇ ಗುಡಿಯ ಅರಸಿ ನಮ್ಮ ಪಯಣ ಗುಡಿಯ ನೋಡಿರಣ್ಣ. ಈ ಕಾರ್ಯಕ್ರಮದ ರೂಪುರೇಷೆ ಸಿದ್ಧವಾದ ಮೇಲೆ 2 ಮುಖ್ಯ ಅಂಶಗಳ ಬಗ್ಗೆ ನಾವು ಗಮನಿಸಬೇಕಾಗಿತ್ತು. ಏನು ಅಂತಂದರೆ, ಇದನ್ನು ನಡೆಸಿಕೊಡುವಂಥ ಸಮರ್ಥರು ಯಾರು ಅನ್ನೋದ್ರ ಬಗ್ಗೆ ಯೋಚನೆ ಬಂದಿತ್ತು. ಊರೂರನ್ನು ಸುತ್ತುವಂಥ ಶ್ರಮವನ್ನು ತಗೊಳ್ಬೇಕಾಗಿತ್ತು. ಈ 2 ಶ್ರಮಗಳನ್ನು ತುಂಬಿಕೊಟ್ಟಂಥವರು ನಮ್ಮ ಪ್ರತಿಮಾ ಭಟ್. ನಿಮ್ಮ ನೆಚ್ಚಿನ ಗುಡಿಯ ನೋಡಿರಣ್ಣ ಕಾರ್ಯಕ್ರಮ 100 ಸಂಚಿಕೆಯನ್ನ ಪೂರೈಸಿದೆ ಅಂತಂದ್ರೆ ಅದರ ಭಾಗವಾಗಿದ್ದಂತಹ ನನಗೆ ಬಹಳ ಖುಷಿ ಕೊಡುವಂತಹ ವಿಚಾರ. ಯಾಕಂದ್ರೆ ಗುಡಿಯ ನೋಡಿರಣ್ಣ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಸಂಚಿಕೆಯಲ್ಲೂ ನಾನು ಭಾಗಿಯಾಗಿದ್ದಾಗ ಅಲ್ಲಿದ್ದಂತಹ ಪರಿಸರ, ವಾತಾವರಣ, ಆ ಒಂದು ದೇವಸ್ಥಾನದ ಬಗ್ಗೆ ಇತಿಹಾಸ ಅವೆಲ್ಲವನ್ನ ನಾನು ತಿಳಿದುಕೊಂಡು ನಿಮಗೂ ತಿಳಿಸುವಂತಹ ಆ ಕ್ರಿಯೆ ಇತ್ತಲ್ಲ, ಬಹಳ ಉಪಯುಕ್ತವಾಗಿತ್ತು. ನನಗೂ ಬಹಳ ಖುಷಿ ಕೊಟ್ಟಂತಹ ವಿಚಾರ. 100 ಸಂಚಿಕೆ ಪೂರೈಸಿದೆ, ಇನ್ನೂ 100 ಸಂಚಿಕೆಯನ್ನು ಪೂರೈಸಲಿ ಅಂತ ಹಾರೈಸ್ತೀನಿ. ಶಾಸ್ತ್ರಿಗಳು ಅದನ್ನು ಯಶಸ್ವಿಯಾಗಿ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಜೊತೆಗೆ ಗುಡಿ ಅಂತ ಅಂದಾಕ್ಷಣ, ಗುಡಿಯ ನೋಡಿರಣ್ಣ ಅಂದಾಕ್ಷಣ ನನಗೆ ನೆನಪಾಗುವಂಥದ್ದು ಇದರ ಮೊದಲ ಸಂಚಿಕೆ, ಅದು ಶೃಂಗೇರಿ ಶಾರದಾಂಬೆಯ ಸನ್ನಿಧಿ. ಈ ಕಾರ್ಯಕ್ರಮ ಸಿದ್ಧವಾಗಬೇಕಿದ್ರೆ ಇದರ ಹಿಂದೆ ಹಲವರ ಶ್ರಮ ಇದೆ. ಈ ಸಂದರ್ಭದಲ್ಲಿ ಅವರೆಲ್ಲರನ್ನ ನಾವು ಸ್ಮರಿಸಬೇಕು. ನಮ್ಮ ಜೊತೆ ಮೊದಲನೇ ಸಂಚಿಕೆಯಿಂದ ಇವತ್ತಿನವರೆಗೆ ನಿಮ್ಮೆಲ್ಲರಿಗೆ ಗುಡಿ ದರ್ಶನ ಮಾಡಿಸ್ತಾ ಇರೋರು ಈ ರವಿ. ನಾನಿವರನ್ನ ಪ್ರೀತಿಯಿಂದ ರವಿ ಅಣ್ಣ ಅಂತ ಕರಿತೀನಿ. ಸಮಯದ ಇತಿಮಿತಿ ಇಲ್ಲದೆ ಕೆಲಸ ಮಾಡಿದಂಥ ಅಪರೂಪದ ಕ್ಯಾಮ್ರಾಮನ್. ಇವರ ಜೊತೆ ಮತ್ತೊಬ್ಬರಿದ್ದಾರೆ, ಮಂಜುನಾಥ್ ಅಂತ. ಇವರು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿದ್ದಾರೆ. ಇನ್ನು ನಮ್ಮ ಕ್ಯಾಮರಾ ಅಸಿಸ್ಟೆಂಟ್ಸ್, ಇವರು ಕೂಡ ಶ್ರಮವಹಿಸಿ ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ. ಇವರ ಜೊತೆ ಧ್ವನಿಗ್ರಹಣ ಮಾಡೋರು, ಸ್ಟುಡಿಯೋದಲ್ಲಿ ಕ್ಯಾಮರಾ ಕೆಲಸ ಮಾಡೋರು, ಆನ್ಲೈನ್ ಎಡಿಟರ್ಸ್, ಗ್ರಾಫಿಕ್ ಡಿಸೈನರ್ಸ್, ಇವರೆಲ್ಲರ ಜೊತೆ ನಮ್ಮನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗುವಂಥ ನಮ್ಮ ಚಾಲಕರು. ಈ ಎಲ್ಲರ ಶ್ರಮವನ್ನ ಒಂದು ಕಡೆ ಹಾಕಿ ಆ ಶ್ರಮಕ್ಕೆ ಅಲಂಕಾರ ಮಾಡೋರು ನಮ್ಮ ಎಡಿಟರ್ಸ್. ಇವರು ಮಧುಸೂದನ್ ಅಂತ. ಧಾರ್ಮಿಕ ಕಾರ್ಯಕ್ರಮಗಳು ಏನೇ ಇದ್ರೂ ಆ ಕಾರ್ಯಕ್ರಮಗಳನ್ನ ಸಂಕಲನ ಮಾಡೋದು ಇವರೇ. ಇವ್ರ ಜೊತೆ ಸಂಜಯ್ ಅಂತ ಕೂಡ ಒಬ್ಬರಿದ್ದಾರೆ. ಹೀಗೆ ನಮ್ಮ ಕಾರ್ಯಕ್ರಮಕ್ಕೆ ಇಷ್ಟೆಲ್ಲ ವ್ಯಕ್ತಿಗಳ ಶ್ರಮ ಇದೆ. ಈ ಸಂದರ್ಭದಲ್ಲಿ ಇವರೆಲ್ಲರನ್ನ ಅಭಿನಂದಿಸಲೇಬೇಕು.